ಹೊನ್ನಾವರ ಅನಿಲ್ಗೌಡ್ ತೂಗು ಸೇತುವೆ ಮುರಿದು ಬಿದ್ದು 2 ವರ್ಷ ಕಳೆದರೂ ಮರು ನಿರ್ಮಾಣವಿಲ್ಲ. ನೂರಾರು ಗ್ರಾಮಸ್ಥರ ಪರದಾಟ. ಹೊನ್ನಾವರ ತಾಲೂಕಿನ ಅನಿಲ್ಗೌಡ್ ಸುತ್ತಮುತ್ತಲಿನ ಗ್ರಾಮಸ್ಥರು ಅವಲಂಬಿಸಿಕೊಂಡಿದ್ದ ತೂಗು ಸೇತುವೆ ಮಳೆಗಾಲದಲ್ಲಿ ಕುಸಿದು ಬಿದ್ದು 2 ವರ್ಷಗಳು ಕಳೆದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದನೆ ಮಾಡದೇ ಇರುವುದಕ್ಕೆ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಈ ಸೇತುವೆ ಅನಿಲ್ಗೌಡ್ ಗ್ರಾಮಸ್ಥರಿಗೆ ಮಾತ್ರವಲ್ಲದೆ ಹೆಗ್ಗಾರ ಹಾಗೂ ಹೊನ್ನಾವರ ಬಳಕೂರು ಕಡೆಗೆ ಸಂಚರಿಸುವ ಸುಮಾರು 200ಕ್ಕೂ ಹೆಚ್ಚು ಜನರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗವಾಗಿದ್ದು, ಸೇತುವೆ ಕುಸಿದ ನಂತರ ಗ್ರಾಮಸ್ಥರು ಕನಿಷ್ಠ 5 ಕಿಲೋಮೀಟರ್ ಸುತ್ತುವರಿದು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ವೃದ್ಧರು ಹಾಗೂ ಅನಾರೋಗ್ಯ ಪೀಡಿತರು ಪ್ರತಿನಿತ್ಯ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮಸ್ಥರು ಈ ಸಮಸ್ಯೆ ಕುರಿತು ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕ ಮಂಕಾಳ ವೈದ್ಯ ಅವರ ಕ್ಷೇತ್ರವಾಗಿದ್ದರೂ ಅವರ ಸಚಿವರ ಅವಧಿಯಲ್ಲಿಯೂ ಈ ಕುರಿತು ಅನೇಕ ಮನವಿಗಳನ್ನು ಹೊನ್ನಾವರದಲ್ಲಿ ನಡೆದ ಜನತಾ ದರ್ಶನದಲ್ಲಿಯೂ ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನು ಮನವಿಗಳ ಮೂಲಕ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸೇತುವೆ ಕುಸಿದು 2 ವರ್ಷ ಕಳೆದರೂ ಇದುವರೆಗೆ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಯನ್ನು ಆಲಿಸಿದ ಸಾಮಾಜಿಕ ಹೋರಾಟಗಾರ ಮಾಸ್ತಪ್ಪ ನಾಯ್ಕ ಬಲ್ಸೆಯವರು ಈ ಭಾಗದ ಸಾರ್ವಜನಿಕರಿಗೆ ಸೇತುವೆ ತೀರಾ ಅಗತ್ಯವಾಗಿದ್ದು, ರಾಜಕೀಯ ದೃಷ್ಟಿಕೋನದಿಂದ ನೋಡದೆ ಜನಹಿತ ದೃಷ್ಟಿಯಿಂದ ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರು ಮತ್ತು ಪೇಷಂಟ್ಗಳು ಕೂಡ ಈ ತೂಗು ಸೇತುವೆಯಿಂದನೇ ಕಾಲ್ ಸೇತುವೆ ಮೂಲಕ ಹೆಗ್ಗಾರ್ಗೆ ಹೋಗ್ತಾಯಿದ್ರು. ಅಲ್ಲಿ ಬಳಕೂರು ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಹೊನ್ನಾವರ ಕಾಲೇಜಿಗೆ ಹೋಗ್ಬೇಕಂತ ಹೇಳಿದ್ರೆ ಈ ತೂಗು ಸೇತುವೆನ ಅವಲಂಬಿಸ್ಕೊಂಡಿದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ 2 ವರ್ಷದಿಂದ ತೂಗು ಸೇತುವೆ ಹೋದ್ಮೇಲೆ ಅನಿಲ್ಗೌಡಿಂದ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ಹೋಗ್ಬೇಕಂದ್ರೆ ಕನಿಷ್ಠ 5ರಿಂದ 6 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. ಸೊ ಇದಾಗ್ಬಿಟ್ರೆ ಜಸ್ಟ್ ಇಲ್ಲಿಂದ ಹೆಗ್ಗಾರ್ಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು 5 ನಿಮಿಷದ ದಾರಿ, 5ರಿಂದ 10 ನಿಮಿಷದಲ್ಲಿ ಹೋಗ್ಬೋದು. ಸೊ ಈಗ ಏನಾಗಿದೆ ಅಂತಂದರೆ ತುರ್ತು ಪರಿಸ್ಥಿತಿಯಲ್ಲಿ ತೂಗು ಸೇತುವೆ ಹೋಗಿರೋದ್ರಿಂದ ಇಲ್ಲಿ ಡಿಂಗಿಗಳ ಮೂಲಕ ಹೋಗ್ತಾರೆ ಅಥವಾ ಇಲ್ಲ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗ್ತಾರೆ. ಸೊ ಕಾಲೇಜ್ ವಿದ್ಯಾರ್ಥಿಗಳಂತೂ ಬೆಳಿಗ್ಗೆ 6 ಗಂಟೆಗೆ ಒಂದು ಬಸ್ ಇದೆ ಇಲ್ಲಿ. ಸೊ 6 ಗಂಟೆ ಬಸ್ಸಲ್ಲಿ ಹೋಗ್ಬೇಕಂತ ಹೇಳಿದ್ರೆ 9 ಗಂಟೆಗೆ ಹೋಗಿ ಅಲ್ಲಿ ಕಾಲೇಜ್ ಹತ್ರ ಕಾಯ್ತಾ ಇರ್ಬೇಕು ಪಾಪ ಅವರು. ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಸಣ್ಣ ಮಕ್ಕಳು ಇರ್ಬೋದು, ಸರ್ಕಾರಿ ಶಾಲೆಗೆ ಹೋಗ್ಬರ್ಬೇಕು ಯಾರಿದ್ರು. ಸೊ ಮೊದಲೇ ಹೋಗ್ಕೊಂಡು 2 ತಾಸು ಮೊದಲೇ ಹೋಗ್ಕೊಂಡು ಅಲ್ಲಿ ವೇಟ್ ಮಾಡೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮಾನ್ಯ ಶಾಸಕರಾದಂಥ ಮಂಕಾಳ ವೈದ್ಯರೇ, ನೀವೇ ಹೇಳ್ತಿದ್ದೀರಿ ನಾವು ಮಾತಾಡೋನಲ್ಲ ಕೆಲಸ ಮಾಡೋಣಂತ. ಕೆಲಸ ಎಲ್ಲಿದೆ ಇದು ನೋಡ್ರೆ ಗೊತ್ತಾಗ್ತದೆ ಅಲ್ಲ. ಇಲ್ಲಿ ಪರಿಸ್ಥಿತಿ ನೋಡ್ರೆ ಗೊತ್ತಾಗ್ತದೆ ಅಭಿವೃದ್ಧಿ ಎಲ್ಲಿದೆ ಅಂಥೇಳಿ. ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿಬಿಟ್ಟಿದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಿದ್ದೇನೆ. ಹೊನ್ನಾವರ ತಾಲೂಕಿನ ಅನಿಲ್ಗೌಡದಲ್ಲಿ ಒಂದು ತೂಗು ಸೇತುವೆ ಕುಸಿದು ಬಿದ್ದು ಕನಿಷ್ಠ 2 ವರ್ಷ ಆಯಿತು. ಬಟ್ ಇಲ್ಲಿಯ ಸ್ಟೂಡೆಂಟ್ಗಳಿಗೆ ಅಥವಾ ಸಾಮಾನ್ಯ ಜನರಿಗೆ ಕನಿಷ್ಠ 150 ಮನೆ ಇದೆ ಇಲ್ಲಿ. ದಿನಾಲೂ ಒಂದು 150 ಮಂದಿ ಇದ್ರ ಮೂಲಕ ಹೋಗಿ ಬರ್ತಾ ಇರ್ತಾರೆ. ತಾವು ದಯವಿಟ್ಟು ಒಂದು ಸಾರಿ ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲಿಯ ಮೂಲಭೂತ ಸೌಕರ್ಯಕ್ಕೆ ಒಂದು ಸಹಾಯ ಮಾಡಬೇಕು. ತಮ್ಮಿಂದ ಏನಾದರೂ ಇಲ್ಲಿ ಮೂಲಭೂತ ಸೌಕರ್ಯನ ಕಲ್ಪಿಸಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯೊಂದಿಗೆ ಜನರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ.